ಈ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಬೆಳಗ್ಗೆ ಮಾಡ್ಬೇಕಾ ನಾವು ಸಂಜೆ ಮಾಡ್ಬೇಕಾ? ಮಾರ್ವಾಡಿಗಳ ಪ್ರಕಾರ ಅವರೆಲ್ಲರೂ ಕೂಡ ರಾತ್ರಿ ಹೊತ್ತು ಸಂಜೆ ಹೊತ್ತೆ ಪ್ರಾರಂಭ ಮಾಡ್ತಾರೆ. ಇನ್ನು ನಾವು ಯಾವಾಗ ಆಚರಣೆ ಮಾಡಿದ್ರೆ ಶ್ರೇಷ್ಠ? ಎಲ್ಲವನ್ನೂ ಆಯ್ಕೆ ಮಾಡಿಕೊಂಡು ನಾವು 5 ದಿನಗಳ ಪೂಜೆ ಮಾಡ್ಕೊಂಡು ಖುಷಿಯಿಂದ ಮಾಡ್ತಾ ಬರುತ್ತೆ, ಏನು ಅಭ್ಯಂತರವಿಲ್ಲ. ಯಾರ ಶುಚಿತ್ವ ಇರ್ತಾರ ಅದನ್ನ ನೋಡಿನೇ ಬಂದಿರ್ತಾಳೆ ಅಂತಂದ್ರೆ ನೀವು ಆವಾಹನೆ ಮಾಡೋದು ಮರ್ತೊಂದು ಆಕೆ ಕಳಿಸಿದ ಆವಾಹನೆ ಆಗ್ತಾರೆ. ನೀವು ಆವಾಹನೆ ಮಾಡೋದು ಮರ್ತೋಗಿದ್ದು ಆ ಪದಾರ್ಥದಲ್ಲಿ ಆಕೆ ಬಂದಿರ್ತಾಳೆ. ಅದಕ್ಕಾಗಿ ಅವಳನ್ನ ನೀವು ಸುಸುತ್ತಿ ಭಾವದಿಂದ ಆರಾಧಿಸ್ತಕ್ಕಂಥದ್ದು. ಯಾಕಂದ್ರೆ ಈ ಪ್ರಕೃತಿ ವಿಕೋಪಗಳು ಏನಾದ್ರು ಆಗ್ಬೋದು, ಭೂಕಂಪ ಪ್ರಳಯ ಆದಾಗ ಅಷ್ಟೇ ನಾಶ. ನಮ್ಮ ರಕ್ಷಣೆ ಮಾಡೋದು ಪ್ರಕೃತಿನೇ. ಅದಕ್ಕಾಗಿ ಓಂ ಪ್ರಕೃತಿ ನಮಃ ಅನ್ನೋದು ಏನು ಪ್ರಾರಂಭ ಇದೆಯೋ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅಂತಹದ ಪುಣ್ಯವತಿ ಭಾಗ್ಯವತಿ ಅನ್ನುವ ಆ ಹೆಣ್ಣು ಮಕ್ಕಳು ತುಂಬಾ ಕಡು ಬಡತನ. ಅವರು ಕಜ್ಜಾಯ ಅಲ್ಲ, ಒಂದು ಹಾಲು ನೈವೇದ್ಯ ಮಾಡುವಷ್ಟು ಕೂಡ ಶಕ್ತರಲ್ಲ. ಈ ಜ್ಞಾನಕ್ಕೆ ಪುಸ್ತಕ ಬಿಟ್ಬಿಡಿ ಅಂತಲಾಗೆ, ಶಿವನು ಬಿಟ್ಬಿಡಿ ಅಂತಲಾಗೆ, ವಿಷ್ಣುನು ಬಿಟ್ಬಿಡಿ ಅಂತಲಾಗೆ. ಜ್ಞಾನಕ್ಕೆ ಸೂಚಕ ಅಂತಂದ್ರೆ ನೀವೆಲ್ಲಾದ್ರೂ ಹೋಗ್ತಿದ್ರೆ ನಿಮಗೆ ಕಾಣಿಸುತ್ತೆ ಅಂತಂದ್ರೆ ಈ ಆಲದ ಮರ ಚಪ್ಪಲಿ ತೆಗೆದು ಬಿಟ್ಟು ನಮಸ್ಕಾರ ಮಾಡಿ. ದೀಪ ಇಡಲೇಬೇಕು, ನೈವೇದ್ಯ ಇರಲೇಬೇಕು. ಒಂದು ದಿನ ಮಿಸ್ ಮಾಡೋ ಹಾಗಿಲ್ಲ. ಹಾಗೆ ಆಗುತ್ತೆ ಮನುಷ್ಯ ಆದ್ಮೇಲೆ ಈ ಮೂಲಕದಲ್ಲಿ. ಅದಕ್ಕಾಗಿ ಸರಿದೂಗಿಸ್ಲಿಕ್ಕೆ ಬರ್ತಕ್ಕಂಥದ್ದು ಈ ಪರಿಹಾರದ ದೀಪಾವಳಿ ಹಬ್ಬ. ನಮ್ಗೆ ಈ ಒಂದು ಒಟ್ಟಾರೆ ದೀಪಾವಳಿ ಹಬ್ಬದ ಆಚರಣೆ ಹೇಗಿರ್ಬೇಕು ಅಂತ ತಿಳಿಸ್ತಾ ಬಂದಿದ್ರೆ, ವಿಶೇಷವಾಗಿ ಅಮಾವಾಸ್ಯೆ ಯಾವಾಗ ಬರುತ್ತೆ, ಈ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಬೆಳಗ್ಗೆ ಮಾಡ್ಬೇಕಾ ನಾವು ಸಂಜೆ ಮಾಡ್ಬೇಕಾ? ಮಾರ್ವಾಡಿಗಳ ಪ್ರಕಾರ ಅವರೆಲ್ಲರೂ ಕೂಡ ರಾತ್ರಿ ಹೊತ್ತು ಸಂಜೆ ಹೊತ್ತೆ ಪ್ರಾರಂಭ ಮಾಡ್ತಾರೆ. ಇನ್ನು ನಾವು ಯಾವಾಗ ಆಚರಣೆ ಮಾಡಿದ್ರೆ ಸೂಕ್ತ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಅದೇ ಮಹಾಲಕ್ಷ್ಮಿ ವೈಕುಂಠದಿಂದ ಇಳಿದು ಪ್ರಾತಃ ಕಾಲಕ್ಕೆ ಬಂದದ್ದು ಪ್ರತೀತಿ ಇದೆ. ಅದಕ್ಕೆ ಪ್ರಾತಃ ಕಾಲವು ಬಹಳ ಶ್ರೇಷ್ಠ. ಈ ದೀಪಾವಳಿನ ದೀಪಗಳು ಕಂಗೊಳಿಸೋದು ಯಾವಾಗ ಅಂತಂದ್ರೆ ಸಾಯಂಕಾಲವೇ. ಅದಕ್ಕಾಗಿ ಪ್ರಾತಃ ಕಾಲವೂ ಮಾಡಿ ಮತ್ತೊಂದು ಸಾಯಂಕಾಲ ನೀವು ಸ್ನಾನ ಮಾಡಿಕೊಂಡು ನೀವು ಅಲ್ಲೂ ಕೂಡ ಅಮ್ಮನನ್ನ ದೀಪಗಳ ಮುಖಾಂತರ ಆಕೆಯನ್ನ ನೀವು ಆವಾಹನೆ ಅಥವಾ ಆಹ್ವಾನ ಅಂತ ಏನು ಕರಿತೀರೋ ಹಾಗೆ ಆಕೆಗೆ ವೆಲ್ಕಮ್ ಹೇಳ್ತಕ್ಕಂಥದ್ದು, ಸುಸ್ವಾಗತವನ್ನ ಅಮ್ಮನಿಗೆ ಹೇಳುವಂಥದ್ದು ದೀಪಗಳನ್ನ ಇಟ್ಟು. ಇನ್ನು ಮನೆಯಲ್ಲಿ ನೀವು ಪೂಜೆ ಮಾಡುವಂಥದ್ದು ಇನ್ನು ಕಜ್ಜಾಯ, ಇನ್ನು ಬೇಕಾದಷ್ಟು ಸಿಹಿಯ ಪದಾರ್ಥಗಳನ್ನ ಮಾಡಿರುತ್ತೀರಿ. ಆ ಮಹಾಲಕ್ಷ್ಮಿನ ಆವಾಹನೆ ಮಾಡೋದು ನಾನು ಹೇಳಿದ್ದೆ. ಈ ಧನತ್ರಯೋದಶಿಗೆ ವಿಗ್ರಹವನ್ನು ತರುತ್ತೀರೋ ಅಥವಾ ಮೊದಲೇ ವಿಗ್ರಹ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ವಿಗ್ರಹಗಳಿದಾವೋ ಅದಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಖುಷಿಯಿಂದ ಸಂತೋಷವಾಗಿ ನಿಮಗೆ ಹೇಗೆ ಆಚರಣೆ ಮಾಡುವಂಥ ಪದ್ಧತಿ ಮಾಡಿಕೊಂಡು ಬಂದಿದ್ದೀರೋ ಆ ಪದ್ಧತಿಯಲ್ಲೇ ಮಾಡುತ್ತಾ ಅಮ್ಮನಿಗೆ ಆ ಏಕಾಕ್ಷಿ ನಾರಿಯರ್ ಅಂತ ನಾನು ಹೇಳಿದ ಸಣ್ಣದು ಬರ್ತದೆ ತೆಂಗಿನಕಾಯಿ, ಅದು ಮುತ್ತು ಎಲ್ಲ ಆ ಅಮ್ಮನ ಮುಂದೆ ಇಟ್ಟು ನೀವು ಪೂಜಿಸ್ತಕ್ಕಂತಹದ್ದು. ಇನ್ನು ಹೆಣ್ಣು ಮಕ್ಕಳಿಗೆ ನೀವು ಅರಿಶಿನ ಕುಂಕುಮ ಕೊಡೋವಾಗ ಕೊಡತಕ್ಕಂಥ ಕೆಲವು ಪದಾರ್ಥಗಳು ಬಹಳ ಮುಖ್ಯವಾಗಿರುವಂಥದ್ದು. ಅಮ್ಮನಿಗೆ ಪೂಜೆ ಎಲ್ಲ ಮಾಡಿ ನೀವು ಮನೆ ಹೊರಗೆ ಬಂದು ಪಟಾಕಿ ಸಿಡಿಸುವಂಥದ್ದು ಮತ್ತು ಸುರುಸುರು ಬತ್ತಿ ಅಂತ ಏನೇನು ಇಟ್ಕೊಳ್ತೀರೋ ಹೆಣ್ಣು ಮಕ್ಕಳು, ಇವೆಲ್ಲವೂ ಆಕೆಗೆ ಜನ ಸಲ್ಲುವಂಥದ್ದೇ, ಎಲ್ಲವೂ ಸಲ್ಲುವಂಥದ್ದೇ. ನೆಕ್ಸ್ಟ್ ಪೂಜೆ ನೀವು ಸಂಜೆನೂ ಮಾಡಿ ರಾತ್ರಿ 9 ಗಂಟೆಗೆ ಒಂದು ಆರತಿ ತೆಗೆಯುವಂಥದ್ದು, ಜೊತೆಗೆ ಕೂಷ್ಮಾಂಡ ಛೇದನ ಮಾಡೋದು ಕೂಡ ಇದೆ. ಕೂಷ್ಮಾಂಡಂ ಬಲಿಂ ದದ್ಯಾತ್ ಅಂದ್ರೆ ಕುಂಬಳಕಾಯಿಯನ್ನ ಒಡೆಯುವಂಥದ್ದು. ಯಾಕೆ ಅಂತಂದ್ರೆ ನಮ್ಮ ಮನೆಗೆ ಬಂದವರು ಎಲ್ಲರೂ ಕೂಡ ನಮ್ಮ ಬಂಧುಗಳೇ ಅಲ್ಲ, ಅಸೂಯೆ ಪಡೋರು ಬಂದಿರ್ತಾರೆ. ಏನಾದ್ರು ದೊಡ್ಡದಾಗ ಮನೆ ಕಟ್ಕೊಂಡಿದ್ದಾನೆ, ಮೊನ್ನೆಗೆ ಬೆಳೆದಿರಲಿಲ್ಲ, ಇವಾಗ ಬೆಳೆದು ಬಿಟ್ರು, ಈಗೆಲ್ಲ ಅಸೂಯೆ ಇರುತ್ತೆ. ಆ ತರಹದ್ದು ಎಲ್ಲ ಭಗವಂತನಿಗೆ ದೃಷ್ಟಿ ಆಗತ್ತಂತೆ. ಅದಕ್ಕಾಗಿ ಅಂತಹ ದೃಷ್ಟಿಯನ್ನ ನಿವಾಳಿಸುವ ದಿನವೂ ಕೂಡ ಈ ದೀಪಾವಳಿ ದಿನ ಆಗಿರುತ್ತೆ. ಅದರಲ್ಲೂ ಈ ಸಿಂಹ ಲಗ್ನ ಕನ್ಯಾ ಲಗ್ನಗಳು ಅಂದ್ರೆ ಬಹುಶಃ ಇದು ಮಂಗಳವಾರದ ಪ್ರಾತಃ ಕಾಲ 5 ರಿಂದ 6 ಗಂಟೆ ಬೆಳಗಿನ ಸೋಮವಾರ ಮಾಡ್ತೀರಿ ಬೆಳಗ್ಗೆ, ಮತ್ತೆ ಸೋಮವಾರ ಸಂಜೆನೂ ಮಾಡ್ತೀರಿ, ಮತ್ತು ಮಂಗಳವಾರ ಬೆಳಗ್ಗೆ ಪ್ರಾತಃ ಕೆಲವೊಂದು ಲಗ್ನಗಳು ಹೇಳ್ತಾ ಇದ್ದೀನಿ ನಾನು. ಪ್ರಾತಃ ಕಾಲವೂ ಆಯ್ತು, ಸಾಯಂಕಾಲವೂ ಆಯ್ತು, ಕೆಲವೊಂದು ಲಗ್ನಗಳು ಮಧ್ಯರಾತ್ರಿಯಲ್ಲಿ ಬರ್ತವೆ. ಆ ಲಗ್ನಗಳು ಬಹಳ ಶ್ರೇಷ್ಠ. ಅದು ಕೆಲವೊಂದು ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲವನ್ನು ಆಯ್ಕೆ ಮಾಡಿಕೊಂಡು ನಾವು 5 ದಿನಗಳ ಪೂಜೆ ಮಾಡ್ತೀವಿ, ಖುಷಿಯಿಂದ ಮಾಡ್ತಾ ಬರಬಹುದು, ಏನು ಅಭ್ಯಂತರವಿಲ್ಲ, ಎಲ್ಲೂ ತೊಂದರೆ ಇಲ್ಲ. ಇಲ್ಲಿ ಆ ಮಹಾಲಕ್ಷ್ಮಿಗೆ ಆ ಸಿಂಹ ಲಗ್ನ ಮತ್ತು ಕನ್ಯಾ ಲಗ್ನದಲ್ಲಿ ಪೂಜೆಯನ್ನು ಮಾಡಿದಾಗ ಅತ್ಯಂತ ಸಿದ್ಧಿಯನ್ನು ಕೊಡ್ತಾಳೆ ಅಂತಕ್ಕಂತಹ ಪ್ರತೀತಿ ಕೂಡ ಇದೆ. ಲಗ್ನಗಳ ಪ್ರಾತಃ ಕಾಲಕ್ಕೆ ಅದು ಮಂಗಳವಾರ ನೀವು 4 ಗಂಟೆಯಿಂದ 6:30 ತನಕ ಏನು ಪೂಜೆ ಮಾಡ್ತೀರೋ ಅತ್ಯಂತ ಅದ್ಭುತವಾಗಿರತಕ್ಕಂತಹದರ ಜೊತೆಗೆ ಅಮಾವಾಸ್ಯೆ ಪೂರ್ಣವಾಗಿರ್ತಕ್ಕಂಥದ್ದು.
ಪೂರ್ಣವಾಗಿದೆ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಆಡಿ ಕೊಂಡಾಡ್ತಕ್ಕಂತಹದ್ದಂತೂ ಸಹಸ್ರನಾಮ ಹೇಳ್ತೀರೋ, ಶೋಭಾನೆ ಪದ ಹೇಳ್ತೀರೋ, ಅಷ್ಟೋತ್ರ ಹೇಳ್ತೀರೋ, ಮಹಾಲಕ್ಷ್ಮಿಯ ಸಿದ್ಧಿ ಮಂತ್ರ ಹೇಳ್ತೀರೋ, ನೀವು ಕಲ್ತ್ಕೊಂಡು ಹೇಳ್ತೀರೋ, ಶ್ರೀ ಸೂಕ್ತವನ್ನು ಕೇಳಿಸ್ಕೊಂಡು ಹೇಳ್ತೀನಿ ಅಂತಂದ್ರೆ, ಯಾಕಂದರೆ ವೇದ ಹಾಗೆ ಮಾತಾಡ್ಬಿಟ್ಟಿದೆ. ಕೇಳಿಸ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತಂದ್ರೂ ಕೂಡ ಕೆಂಪು ವರ್ಣದ ಪುಷ್ಪಗಳಿಂದ ತಾವರೆ ಹೂವುಗಳಂತೂ ಮಸ್ಟನ್ ಶುಡ್ ಒಂದಷ್ಟು ಇದ್ದು ಮಾಡುವಂಥದ್ದು ಪೂಜೆ ನೀವು ಮಾಡಿಕೊಳ್ತೀನಿ. ಇಲ್ಲಿ ನೀವು ಮಾಡತಕ್ಕಂಥ ಆ ಪೂಜೆ ಆ ಅಮ್ಮನಿಗೆ ಎಷ್ಟು ಹತ್ತಿರ ಸಾಮೀಪ್ಯ ಇರುತ್ತೆ ಅಂತಂದರೆ, ನೀವು ಕರೆದಿದ್ದೀರಿ, ಆಕೆಗೆ ಏನು ಬೇಕು ಎಲ್ಲವನ್ನು ಕೂಡ ತುಂಬ ಪ್ರೀತಿಯಿಂದ ಕೊಡ್ತಾ ಇದ್ದೀರಿ. ಅದನ್ನೇ ಆವಾಹನೆ, ಅರ್ಘ್ಯ, ಪಾದ್ಯ, ಆಚಮನೆ ಇವೆಲ್ಲ ಹೇಳ್ತಿರ್ತಾರೆ. ನೀವು ಪ್ರಾರಂಭಿಸಬೇಕಾದ್ರೂ ಅಷ್ಟೇನೆ ಆಚಮನ ಮಾಡು ಅಂತ ಹೇಳ್ತಾರೆ. ಓಂ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದನ್ನು ಮಾಡಿ ಆ ನಂತರ ಸಂಕಲ್ಪ ಮಾಡ್ಕೊ ಅಂತ ಹೇಳ್ತಾರೆ. ಸಂಕಲ್ಪ ಅಂತಂದರೆ ನಿಮ್ಮ ಬೇಡಿಕೆಗಳು ಈಡೇರಲಿಕ್ಕೆ ಮಾಡತಕ್ಕಂಥದ್ದು ಪ್ರಾರ್ಥನೆ. ಅಂತ ಸಂಕಲ್ಪವನ್ನು ಮಾಡಿಕೊಂಡು ಮಾಡ್ತೀನಿ ಅಂತಂದರೆ ಆ ದಿನ ಅಮ್ಮ ನಿಮ್ಮ ಮನೆಗೆ ಯಾರ ಶುಚಿತ್ವ ಇರ್ತಾರೋ ಅದನ್ನು ನೋಡಿನೇ ಬಂದಿರ್ತಾಳೆ ಅಂತಂದರೆ, ನೀವು ಆವಾಹನೆ ಮಾಡೋದು ಮರ್ತೋಗಿದ್ರು ಆಕೆ ಕಳಿಸಲು ಆವಾಹನೆ ಆಗ್ತಾಳೆ. ನೀವು ಆವಾಹನೆ ಮಾಡೋದು ಮರ್ತೋಗಿದ್ರು ಆ ಪದಾರ್ಥದಲ್ಲಿ ಆಕೆ ಬಂದಿರುತ್ತಾಳೆ. ಅದಕ್ಕಾಗಿ ಅವಳನ್ನು ನೀವು ಸ್ವೀಕೃತಿ ಭಾವದಿಂದ ಆರಾಧಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂತಹ ದಿನವಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಸಿಂಹ ಹಾಗೆ ಕನ್ಯಾ ಲಗ್ನ ಬಹಳ ವಿಶೇಷ ಅಂತ ಹೇಳಿದ್ರಿ ಈ ಲಕ್ಷ್ಮೀ ಪೂಜೆಗೆ. ಜೊತೆಗೆ ಈ ನಾವು ನೋಡ್ದಂಗೆ ಮಾರ್ವಾಡಿಗಳಿಗೆ ಇದೊಂದ್ ರೀತಿ ನ್ಯೂ ಇಯರ್ ತರ ಅಕೌಂಟ್ಸ್ನೆಲ್ಲ ಬುಕ್ಸ್ ಎಲ್ಲ ಇಟ್ಟು ಪೂಜೆಗಳನ್ನ ಕೂಡ ಮಾಡುವಂತದ್ದು ವಿಶೇಷ ಅಂತ ಹೇಳ್ಬೋದಲ್ವಾ ಗುರುಗಳೇ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾರವಾಡಿಗಳು ಮಾತ್ರ ಅಲ್ಲ, ಇದು ಈ ನೇಪಾಳ, ಜಪಾನ್ ಈ ತರಹದ ಎಲ್ಲಾ ದೇಶಗಳಲ್ಲೂ ಈ ಹಬ್ಬವನ್ನು ತುಂಬಾ ವಿಶೇಷವಾಗಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಎಚ್ಚರಿಸಿ ಹೇಳೋದಂತಂದ್ರೆ, ಅದೇ ಬೇರೆ ದಿನಗಳಲ್ಲಿ ದೈವಿಕ ಶಕ್ತಿ ಇದ್ರೆ ಇಲ್ಲಿ ಪಿತೃ ದೇವತೆಗಳ ಶಕ್ತಿ ಕೂಡ ಇರುತ್ತಂತೆ. ಆಮೇಲೆ ಪಿತೃ ದೇವತೆಗಳು ಬಂದಿರ್ತಾರಲ್ಲ, ನೀವು ಮೊನ್ನೆ ಯಾವಾಗ ಕರೆದಿದ್ದೀರೋ ಪಿತೃಪಕ್ಷದಲ್ಲಿ ಅವರು ಬಂದವರು ಇರ್ತಾರೆ, ಈ ಹಬ್ಬಗಳನ್ನ ನೋಡ್ತಾರೆ. ಮತ್ತೆ ನೀವು ದೀಪಗಳು ಇಟ್ಟಿದ್ದೀರಲ್ಲ, ಈ ದೀಪಗಳು ಅವರು ಹೋಗ್ಲಿಕ್ಕೆ ದಾರಿ ತೋರಿಸುತ್ತಂತೆ ಪಿತೃಲೋಕಕ್ಕೆ. ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಯಾರು? ಈ ಮಾರವಾಡಿಗಳು ಇದನ್ನ ತಿಳ್ಕೊಂಡಿರ್ತಾರೆ, ಇದನ್ನ ಆಚರಣೆ ಮಾಡುವಂಥವ್ರು. ಅದಕ್ಕೆ ಅವರು ಅಷ್ಟೂ ದಿನಗಳು ಈ ಹಬ್ಬವನ್ನ ದೇವತೆಗಳಿಗೆ ಒಂದು ದಿನ, ಬಂಧು ಬಳಗನ ಕರೆಸ್ತಕ್ಕಂಥ ಒಂದು ದಿನ, ಅಮ್ಮನ ಅವ್ರ ಕುಟುಂಬದವ್ರು ಮಾತ್ರ ಆರಾಧನೆ ಮಾಡ್ತಕ್ಕಂಥ ಮತ್ತೊಂದು ಲಗ್ನಗಳಲ್ಲಿ ಇವೆಲ್ಲವನ್ನು ಮಾಡ್ತಾರೆ. ಆಮೇಲೆ ಅವರ ಪಿತೃದೇವತೆಗಳನ್ನು ಕರೆಸಿ ಈ ವಸ್ತ್ರದಾನವನ್ನ ಮಾಡ್ತಾರೆ, ಶಾಕಾಹಾರವನ್ನ ಮಾಡ್ತಾರೆ. ಆಮೇಲೆ ಆ ತರ್ಪಣಾದಿಗಳನ್ನ ಈ ಒಂದು ತಿಥಿಗಳಲ್ಲಿ ಮಾಡ್ತಾರೆ. ಇನ್ನು ಒಂದು ವಿಶೇಷತೆ ಅಂದ್ರೆ ಬಹಳ ಬಹಳ ವಿಶೇಷತೆ ಅಂತಂದ್ರೆ, ಬೇರೆ ಅಮಾವಾಸ್ಯೆಗಳಲ್ಲಿ ಒಂದಷ್ಟು ಶಕ್ತಿ ಇದ್ದರೆ ಈ ಅಮಾವಾಸ್ಯೆ ಮಾತ್ರ ಸಪರೇಟ್ ಆಗಿ ಸ್ವಲ್ಪ ಖುಷಿಯಿಂದ ಸಂತೋಷವನ್ನು ಮಾಡ್ತೀವಿ ಅಂತಂದ್ರೆ ಪಿತೃದೇವತೆಗಳ ಕೃಪೆಯೊಂದಿಗೆ ದೈವಿಕ ರಕ್ಷಣೆಯನ್ನು ಪಡಿತೀವಿ ಅಂತಂದ್ರೆ. ಯಾಕಂದ್ರೆ ಈ ಪ್ರಕೃತಿನೇ ನಮಗೆ ಬಾಧೆಗಳನ್ನು ಉಂಟು ಮಾಡೋದು ಅದೇ, ರಕ್ಷಣೆ ಕೊಡೋದು ಅದೇ. ಯಾಕಂದ್ರೆ ಈ ಪ್ರಕೃತಿ ವಿಕೋಪಗಳು ಏನಾನ ಆಗ್ತಾ, ಭೂಕಂಪ, ಪ್ರಳಯ ಆದಾಗ ಅಷ್ಟೇ ನಾಶ. ನಮ್ಮನ್ನು ರಕ್ಷಣೆ ಮಾಡೋದು ಪ್ರಕೃತಿನೇ. ಅದಕ್ಕಾಗಿ ಓಂ ಪ್ರಕೃತಿ ನಮಃ ಅನ್ನೋದು ಏನು ಪ್ರಾರಂಭ ಇದೆಯೋ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯವೇ ಅಂತಹದ್ದು. ಅದಕ್ಕಾಗಿ ಈ ಮಾಸದಲ್ಲಿ ಯಾವಾಗ ಯಾವ ಸಣ್ಣ ಸಣ್ಣ ಆ ಹಣ್ಣು ತೃಣ ಕಾಷ್ಟದಲ್ಲಿ ಹೂವಲ್ಲಿ ಇರ್ತಾಳೆ ಆಕೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅಂತಂದ್ರೆ ಕಾಯ್ತಿರ್ತಾಳೆ ಅಂತ, ನಾನು ಇವ್ರನ್ನ ರಕ್ಷಣೆ ಮಾಡಬೇಕು ಅಂತ. ಅದಕ್ಕಾಗಿ ಆಯಾಯ ಪದಾರ್ಥಗಳಲ್ಲಿ ಇದ್ದು ಅಂತಹ ದಿನಗಳಲ್ಲಿ ಅಂತಹ ಲಗ್ನಗಳಲ್ಲಿ ಪೂಜೆ ಮಾಡಿದಾಗ ಲಕ್ಷ್ಮಿ ಕೃಪೆ ಆಗುವಂಥದ್ದು. ಈ ದಿವಸ ನೀವೇನಾದರೂ ಒಂದು ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ತೀನಿ ಅಂತಂದ್ರೆ ನಿಮ್ಮನ್ನು ಬಿಟ್ಟು ತೊಲಗಲ್ಲ. ಏನು ನಾವು ಅಂದುಕೊಳ್ತೀವಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಿರ್ತವೆ. ನಮ್ಮನ್ನು ಬಿಟ್ಟು ತೊಲಗುವಂಥದ್ದು ಯಾವಂತಂದ್ರೆ ದುಃಖ ದೂರ ಆಗುವಂಥದ್ದು, ನೋವು ದೂರ ಆಗುವಂಥದ್ದು, ನಮ್ಮನ್ನು ಬಾಧಿಸ್ತಾ ಇರ್ತಾರೆ ಯಮಯಾತನೆ ಇದ್ದಕ್ಕಿದ್ದ ಹಾಗೆ. ಅದಕ್ಕೆ ಆ ಧನತ್ರಯೋದಶಿಗೆ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಧನವಂತರಿ ಪೂಜೆಯಿಂದ ಹಿಡಿದು ನಮ್ಮನ್ನ ಬಿಟ್ಟು ತೊಲಗಬೇಕಾಗಿರ್ತಕ್ಕಂಥ ಕೆಲವು ಕಾಯಿಲೆಗಳಿದ್ದಾವೆ, ಅವು ತೊಲಗುತ್ತವೆ. ಆಶ್ಚರ್ಯ ಪಡ್ತೀರಿ, ಡಾಕ್ಟರ್ನ ದೂರ ಇಡ್ತೀರಿ. ಅಷ್ಟೆಲ್ಲ ಈ ದಿನಗಳಲ್ಲಿ ಹೇಳ್ತಾ ಬರ್ತಾನೆ. ಅಷ್ಟೊಂದು ವಿಶೇಷತೆ ಕೂಡಿರತಕ್ಕಂಥದ್ದು. ದಯವಿಟ್ಟು ಹಸುವನ್ನ ಪೂಜೆ ಮಾಡೋದನ್ನ ಮರೆಯಬೇಡಿ. ಇನ್ನು ಮಹಾಲಕ್ಷ್ಮಿಗೆ ನೀವು ಮನೆಯಲ್ಲಿ ಕುಳಿತುಕೊಂಡು ಮಕ್ಕಳಾದೊಂದಿಗೆ ನೀವೇ ಕುಂಕುಮಾರ್ಚನೆ ಮಾಡೋದನ್ನ ಮರೆಯಬೇಡಿ. ಆ ಮುತ್ತು ರಕ್ತಗಳು ಪಂಚಲೋಹಗಳು ತಂದರೂ ಕೂಡ ನಡೀತಕ್ಕಂತಹದ್ದು. ಇನ್ನು ಗೋಮತಿ ಚಕ್ರಗಳು 6 ಅಥವಾ 11 ತಂದು ಪೂಜೆ ಮಾಡುವಂಥದ್ದು. ಲಕ್ಷ್ಮಿ ಕವಡೆಯನ್ನು ತಂದು ಪೂಜೆ ಮಾಡತಕ್ಕಂತಹದ್ದು. ಲಾವಂಚ ಕೂಡ ತಂದು ನೀವು ಪೂಜೆಗೆ ಇಡತಕ್ಕಂಥ ಲಾವಂಚದ ಮೇಲೆ ಒಂದು ತಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಕವಡೆ ಹಾಕ್ತೀನಿ, ಅದರ ಮೇಲೇನೆ ಈ ಗೋಮತಿ ಚಕ್ರ ಎಲ್ಲ ಹಾಕಿ ನಾನು ಇಡ್ತೀನಿ, ಪೂಜೆ ಮಾಡ್ತೀನಿ. ಅದ್ರ ಮೇಲೆ ಒಂದು ವಿಳೆದೆಲ್ಲ ಇಟ್ಬಿಟ್ಟು ಲಕ್ಷ್ಮಿ ಅಷ್ಟೋತ್ತರ ಮಾಡ್ತೀನಿ ಅಂತಂದ್ರೆ, ಆ ಕುಂಕುಮವನ್ನ ಹಣೆಗೆ ಇಟ್ಕೊಳ್ತೀನಿ ಅಂತಂದ್ರೆ, ಆ ಅಮ್ಮನಿಗೆ ನೀವು ಕಜ್ಜಾಯ ನೈವೇದ್ಯ ಮಾಡಿರ್ತೀನಿ ಅಂತಂದ್ರೆ, ಕೇದಾರೇಶ್ವರ ವ್ರತ ಅಂತಿದೆ, ಅಮ್ಮನ ಕತೆ ಕೇಳುವಂಥದ್ದಿದೆ.
ಆ ಲಕ್ಷ್ಮಿ ಕಥೆ ಕೇಳ್ತಕ್ಕಂಥದ್ದು, ಆ ಕೇದಾರೇಶ್ವರ ವ್ರತವನ್ನ ಯಾರು ಈ ವ್ರತವನ್ನ ಮಾಡಿದ್ರು, ಬಹಳ ವಿಶೇಷ. ಒಬ್ಬ ಬ್ರಾಹ್ಮಣ ಇದ್ದ, ಇನ್ನು ಸ್ಟೋರಿ ಹೋಗುತ್ತೆ. ಆ ಬಡ ಬ್ರಾಹ್ಮಣನ 2 ಹೆಣ್ಣು ಮಕ್ಕಳು ಇರ್ತಾರೆ. ಆ 2 ಹೆಣ್ಣು ಮಕ್ಕಳು ಅತ್ಯಂತ ಸೌಂದರ್ಯವತಿಯರು, ಆದರೆ ಪುಣ್ಯವತಿ ಭಾಗ್ಯವತಿ ಅನ್ನುವ ಆ ಹೆಣ್ಣು ಮಕ್ಕಳು ತುಂಬಾ ಕಡು ಬಡತನ. ಅವರು ಕಜ್ಜಾಯ ಅಲ್ಲ, ಒಂದು ಹಾಲು ನೈವೇದ್ಯ ಮಾಡುವಷ್ಟು ಕೂಡ ಶಕ್ತರಲ್ಲ, ಅಷ್ಟೊಂದು ಅಶಕ್ತರಾಗಿದ್ದರವರು. ಅವರು ಹೆಣ್ಣು ಮಕ್ಕಳನ್ನು ಗೋವುಗಳು ಮೇಯಿಸ್ಕೊಂಡು ಬರ್ತಾರೆ. ಈ ದಿನ ಬಂದಿರುತ್ತೆ. ಅವ್ರದ್ದು ಆಲದ ಮರ, ಆ ಆಲದ ಮರದ ಕಾಯಿಗಳನ್ನು ಅಡಿಕೆ ಮಾಡ್ಕೊಳ್ತಾರೆ, ಆ ಆಲದ ಎಲೆಗಳನ್ನು ವೀಳ್ಯದೆಲೆ ಮಾಡ್ಕೊಳ್ತಾರೆ. ಅದರದ ನಾರೇನು ಬಂದಿರುತ್ತೋ ಅದನ್ನೇ ಕಂಕಣವಾಗಿ ಧರಿಸ್ಕೊಳ್ತಾರೆ ಹೆಣ್ಣು ಮಕ್ಕಳು. ಈ ಪೂಜೆಯನ್ನು ಅಲ್ಲಿ ಕೇದಾರೇಶ್ವರ ವ್ರತವನ್ನ ಆ ಮರದಲ್ಲಿ ಆವಾಹನೆ ಮಾಡ್ತಾರೆ. ಒಂದು ಹೇಳ್ತಾನೆ, ಈ ಜ್ಞಾನಕ್ಕೆ ಪುಸ್ತಕ ಬಿಟ್ಬಿಡಿ ಅತ್ಲಾಗೆ, ಶಿವನು ಬಿಟ್ಬಿಡಿ ಅತ್ಲಾಗೆ, ವಿಷ್ಣುನು ಬಿಟ್ಬಿಡಿ ಅತ್ಲಾಗೆ. ಜ್ಞಾನಕ್ಕೆ ಒಂದು ಸೂಚಕ ಅಂತಂದ್ರೆ, ನೀವೆಲ್ಲಾದ್ರೂ ಹೋಗ್ತಿದ್ರೆ ನಿಮಗೆ ಕಾಣಿಸುತ್ತೆ ಅಂತಂದ್ರೆ ಈ ಆಲದ ಮರ, ಚಪ್ಪಲಿ ತೆಗೆದು ಬಿಟ್ಟು ನಮಸ್ಕಾರ ಮಾಡಿ, ಪರಮೇಶ್ವರ ಅನುಗ್ರಹ ಮಾಡ್ತಾನೆ ಅಂತ ಪರಮ ಶ್ರೇಷ್ಠತೆ ಹೊಂದಿರತಕ್ಕಂತಹದ್ದು ಈ ಹಬ್ಬ. ಆಲದ ಮರಕ್ಕೆ ಅಷ್ಟೊಂದು ವಿಶೇಷತೆ ಕೊಡ್ತಾನೆ, ಅಷ್ಟೊಂದು ವಿಶೇಷತೆ ಕೊಡ. ಜ್ಞಾನಕ್ಕೆ ಸಂಬಂಧಪಟ್ಟ ಸೂಚಕ ಯಾವುದು ಅಂತಂದ್ರೆ ಆ ಮರ. ಅದಕ್ಕೆ ಒಂದು ಅಷ್ಟು ಪ್ರದಕ್ಷಿಣೆ. ಇನ್ನು ಮಹಾಲಕ್ಷ್ಮಿಗೆ ನೀವೇನಾದ್ರೂ ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾನು ಮಾಡ್ತೇನೆ ಅಂತಂದ್ರೆ, ಈ ದಿನ ವೈಷ್ಣವ ಆಲಯಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾಡತಕ್ಕಂತಹದ್ದು ಈ ದಿನ 4 ಪ್ರದಕ್ಷಿಣೆ, 3 ಕೂಡುದು 4 ಪ್ರದಕ್ಷಿಣೆ. ಅದಕ್ಕಿಂತಲೂ ಅಧಿಕವಾಗಿ ನಾನು 108 ಮಾಡ್ತಿದ್ರಲ್ಲ, ಆನಂದವಾಗಿ ಮಾಡಿ, ಅಭ್ಯಂತರ ಇಲ್ಲ. ಆ ಪುಣ್ಯವತಿ ಭಾಗ್ಯವತಿ ನೋಡಿ ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದರೋ. ಅದಕ್ಕಾಗಿ ಇವರಿಬ್ಬರನ್ನು ಕೊಂದು ಒಬ್ಬೊಬ್ಬ ರಾಜ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾನೆ. ಒಬ್ಬೊಬ್ಬ ರಾಜ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ, ನೀವೆಷ್ಟೇ ಸೌಂದರ್ಯವತಿರಾಗಿರಿ, ಅವನ ಕೃಪೆ ಇಲ್ಲ ಅಂತಂದ್ರೆ ಯಾವುದೂ ಜರಗದು. ಅದಕ್ಕಾಗಿ ಅವನ ಕೃಪೆ ಆದ ನಂತರ ಒಬ್ಬೊಬ್ಬ ರಾಜ ಬಂದು ಮಾಡ್ಕೊಂಡು ಹೋಗ್ತಾನೆ. ಆ ನಂತರ ಈ ಒಂದು ಸಣ್ಣಾಕೆ ಚೆನ್ನಾಗಿರುತ್ತಲೆ, ಆ ದೊಡ್ಡವನ್ನ ಮಾಡ್ಕೊಂಡು ಹೋಗಿರ್ತಾನಲ್ಲ ಆ ಪುಣ್ಯವತಿ, ಅವಳ ಗಂಡ ಇವೆಲ್ಲ ಸ್ವಲ್ಪ ತ್ಯಜಿಸ್ತಾನೆ. ಈ ನೋಮು ದಾರ ಅಂತ ಕಟ್ಕೊಳ್ಳೋದು, ಈ ಹಬ್ಬ ಆಚರಣೆ ಇವೆಲ್ಲ ನಂಬಿಕೆ ಇಲ್ಲ ಅವನಿಗೆ. ಅಲ್ಲಿಂದ ಆಚೆಗೆ ಅವನಿಗೆ ಕಣ್ಣುಗಳು ಹೋಗ್ತವೆ. ಆ ಕಣ್ಣುಗಳು ಹೋದ್ಮೇಲೆ ಮತ್ತೆ ಈಕೆ ಆ ಒಂದು ತಂಗಿ ಮನೆ ಕಳಿಸ್ಕೊಟ್ಟಾಗ ಮಗನನ್ನ, ಅವನು ಮತ್ತೆ ಈ ಹಬ್ಬದ ಬಗ್ಗೆ ತಿಳ್ಕೊಂಡು ಆ ಅಮ್ಮ ಮತ್ತೆ ಚಿಕ್ಕಮ್ಮ ಕಳಿಸ್ಕೊಡ್ತಾಳೆ, ಹಣ ಕಳಿಸ್ಕೊಡ್ತಾಳೆ. ಅದು ದಾರಿಯಲ್ಲಿ ಕಳ್ಳರು ಕಿತ್ಕೊಳ್ತಾರೆ. ಮತ್ತೆ ಆಹಾರ ದವಸ ಧಾನ್ಯ ಕಳಿಸ್ಕೊಡ್ತಾಳೆ, ಅದನ್ನ ಜೋರಾಗಿ ಗಾಳಿ ಬಂದು ಕಳ್ಕೊಂಡು ಹೋಗುತ್ತೆ. ಇವೆಲ್ಲ ಆಗ್ತದೆ. ಮತ್ತು ಬಂದಾಗ ಚಿಕ್ಕಮ್ಮನಿಗೆ ಹೇಳ್ತಾನೆ, ಅಮ್ಮ ಈ ತರ ಆಯ್ತು, ನಾವು ಮನೆಯಲ್ಲಿ ಹಬ್ಬ ಮಾಡೋದು ಬಿಟ್ಟಿದೀವಿ, ಅದಕ್ಕೆ ಇರಬಹುದು ಈ ಕಷ್ಟಗಳು ನಿಮಗೆ ಬಂದಿರೋದು. ಮೊದಲು ಬಾ ಅಂತೇಳಿ ಅವನನ್ನು ಕೂರಿಸ್ಕೊಂಡು ಅವನಿಗೆ ನೋಮುದಾರವನ್ನ ಕಟ್ಟಿ ಈ ವ್ರತವನ್ನ ಮಾಡಿ ಅವನಿಗೆ ಹಾಲು ತೀರ್ಥ ಕೊಟ್ಟ ನಂತರ ಏನೇನು ಕಳಿಸಿಕೊಡ್ತಾರೆ ಎಲ್ಲವೂ ಕೂಡ ಮನೆಗೆ ತಲುಪಿ ಮತ್ತೆ ಅವರ ಮನೆ ಈ ಹಬ್ಬವನ್ನು ಆಚರಣೆ ಮಾಡಿದಾಗ ಅವನ ಕಣ್ಣುಗಳು ಬಂದು ಯಥಾಶಕ್ತಿ ಭೋಗಭಾಗ್ಯವನ್ನು ಅನುಭವಿಸಿದಂಥ ಕತೆ ಮುಂದುವರಿಯುತ್ತದೆ. ಅದಕ್ಕೆ ಆ ಕತೆ ನಮಗೆ ಏನು ಕಾನ್ಸೆಪ್ಟ್ ತಂದು ಕಲಿಸ್ಕೊಡುತ್ತೆ ಅಂತಂದ್ರೆ, ಈಗ ನಾನು ನಿಮ್ಗೆ ಹೇಳಿದೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ, ಭೂಮಿಗೆ 3 ತತ್ವಗಳಿದೆ ಅಂತ. ತನ್ನ ಸುತ್ತ ತಾನು ತಿರುಗೋದು, ಸೂರ್ಯ ಸುತ್ತ ತಿರುಗೋದು, ಇನ್ನು ಸ್ವಲ್ಪ ಸರಿದು ಸುತ್ತುವುದು. ಈ 3 ಗುಣಗಳಿದ್ದದ್ದು 28,800 ದಿನಗಳಿಗೊಮ್ಮೆ ಇದೊಂದು ಡಿಗ್ರಿ ಪಕ್ಕಕ್ಕೆ ಸರಿಯುತ್ತೆ ಅನ್ನೋದು ತಿಳಿದುಕೊಂಡು, ಮತ್ತೆ ಈ ಭೂಕಂಪ ಪ್ರಳಯ ಇವು ಯಾವ ಆಗಬಾರ್ದಂತ ಒಂದು ಕೃತಜ್ಞತೆ ಹೇಳತಕ್ಕದ್ದು ಇದರಿಂದ ಹಿಡಿದು, ಈ ಅಮಾವಾಸ್ಯೆಗೆ ಪಿತೃದೇವತೆಗಳು ಬಂದಾಗ ಅವ್ರಿಗೊಂದು ಕೃತಜ್ಞತೆ ಹೇಳೋದ್ರಿಂದ ಹಿಡಿದು, ಇನ್ನು ಗೋವಲ್ಲಿ ಮಹಾಲಕ್ಷ್ಮಿ ಆವಾಹನೆ ಆಗಿರ್ತಾಳೆ, ಆ ಗೋವಿಗೊಂದು ನಮಸ್ಕಾರ ಮಾಡೋದ್ರಿಂದ ಹಿಡಿದು, ಇನ್ನು ಮಹಾಲಕ್ಷ್ಮಿ ಇಂಥ ಪದಾರ್ಥ ಇಡ್ತೀನಿ ಅಂತ ಹೇಳಿರ್ತಾಳೆ, ಆ ಪದಾರ್ಥಗಳನ್ನು ಪೂಜೆ ಮಾಡೋದ್ರಿಂದ ಹಿಡಿದು, ಇನ್ನು ಯಾರಿಗಾದ್ರೂ ಒಂದಷ್ಟು ದವಸ ಧಾನ್ಯಗಳನ್ನು ದಾನ ಮಾಡ್ತೀನಿ ಅದರಲ್ಲಿ ಇಡ್ತೀನಿ ಅಂತ ಹೇಳೋದ್ರಿಂದ ಹಿಡಿದು, ಇನ್ನು ನಾವು ಈ ದನ ತ್ರಯೋದಶಿಗೆ ಏನೇನ ತಂದು ಕೊಡ್ತೀವಿ ಅದರಷ್ಟೇ ದಾನ ಕೊಡ್ತೀವಿ ಅಂತಂದ್ರೆ ಮತ್ತು ಮನೆಗೆ ಬರ್ತಿರುತ್ತಾಳೆ ಆ ವರ್ಷ ಪೂರ್ಣವಾಗಿ ಅಂತ ಹೇಳೋದ್ರಿಂದ ಹಿಡಿದು ನಮಗೆ ಕಲಿಸಿಕೊಡ್ತಕ್ಕಂತಹ ಪಾಠಗಳಿದಾವೆ. ಈ ಮೈಯೆಲ್ಲ ಎಣ್ಣೆ ಹಚ್ಕೊಂಡೆ ಆಗ್ತಕ್ಕಂತಹ ಆನಂದ, ಆ ಒಂದು ದೇಹಕ್ಕೆ ಧಣಿಗೊಬ್ಬ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಿದಾಗ ನಮಗೆ ಶಾಂತಿಯನ್ನ ಪುಷ್ಟಿಯನ್ನ ತುಷ್ಟಿಯನ್ನು ಕೊಡತಕ್ಕಂತಹದ್ದು ಈ ಕಥೆಗಳ ಸಾರ ನಮಗೆ ತಿಳಿಸ್ಕೊಡ್ತಾ ಬರುತ್ತೆ ಪ್ರೀತಿಯ ಬಂಧುಗಳೇ. ಇನ್ನು ಈ ಒಂದು ಪಾಡ್ಯಮಿ, ಬಲಿಪಾಡ್ಯಮಿ ಅಂತ ಏನ್ ಬರುತ್ತೋ, ಬಲಿ ಹಾಕು ಯಾವುದನ್ನ ಗೊತ್ತಾ, ನಿನ್ನ ಅಹಂಕಾರವನ್ನ ಬಲಿಯನ್ನ ಮಾಡು, ನೀನು ಮುಂದೆ ಬರ್ತಕ್ಕಂತಹ ತೊಂದರೆಯನ್ನ ಬಲಿಯನ್ನ ಮಾಡು, ಮುಂದೆ ಬರ್ತಕ್ಕಂಥ ಆಘಾತವನ್ನ. ಈಗಲೇ ನಾವು ಉತ್ತರೇಣಗಿಡಿಂದ ಮಾಡ್ಕೊಂಡಿದೀವಿ ಅಂತಂದ್ರೆ ಇನ್ನು ನಿಮಗೆ ಬರ್ತಕ್ಕಂಥದ್ದು ಆಘಾತವನ್ನ ಬಲಿ ಮಾಡಿದೀವಿ ಅಂತ ಅದರ ಅರ್ಥ, ನಮಗೆ ಸೂಚನೆ ಕೊಡ್ತಕ್ಕಂತಹದ್ದು. ಯಾಕಂತಂದ್ರೆ ಈ ನರಕಾಸುರ ಅನ್ನುವ ನಕ್ಷತ್ರ ಪಕ್ಕಕ್ಕೆ ಸರದ ಮೇಲೆ ಉತ್ತರ ದಿಕ್ಕಕ್ಕೆ ತಿರುಗಿದಾಗ ನಮಗೆ ಧ್ರುವ ನಕ್ಷತ್ರ ಕಾಣುತ್ತೆ. ಅದಕ್ಕೆ ಈ ದೀಪಗಳಲ್ಲಿ ಇಟ್ಟಾಗ ನಮಗೆ ಆ ಧ್ರುವನ ಬೆಳಕು ಕಾಣುತ್ತು ಅಂತಕ್ಕಂಥ ಪ್ರತೀತಿ ಎಲ್ಲ ಇದೆ. ಇಷ್ಟು ದೊಡ್ಡ ಸಬ್ಜೆಕ್ಟ್ ಅಂತಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ತಿಳಿದುಕೊಂಡರೆ
ಅಜ್ಞಾನದ ಕತ್ತಲಿಂದ ಬೆಳಕಿನ ಜ್ಞಾನದ ಕಡೆಗೆ ಧಾವಿಸ್ತಾ ಇದೆಯೋ ಸೂಚಕವೂ ಕೂಡ ಇದು ಆಗಿರುತ್ತೆ. ನಮಗೆ ಅತ್ಯಂತ ಅದ್ಭುತವಾಗಿ ಹಣ, ಐಶ್ವರ್ಯ, ಆರೋಗ್ಯ ಇದೆಯಲ್ಲ, ಈ ಮೂರು ಯಾರಿಗೆ ಬೇಡ? ಯಾರಿಗೆಲ್ಲ ಬೇಕೋ ಈ ಹಬ್ಬವನ್ನ ಖುಷಿಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದು, ನಮಗೆ ಯಥಾಶಕ್ತಿ ದಾನವನ್ನ ಕೊಡುವಂಥದ್ದು. ಇನ್ನು ನೆಕ್ಸ್ಟ್ ಡೇನೆ ಭಗಿನಿ ಭೋಜನ ಅಂದ್ರೆ ಯಮದ್ವಿತೀಯ. ಯಮದ್ವಿತೀಯ ಅಂತಂದ್ರೆ ಈ ಯಮ ಆತನ ತಂಗಿ ಆಗಿರೋ ಯಮಿ ಮನೆಗೆ ಬಂದು ಊಟವನ್ನ ಮಾಡ್ಕೊಂಡು ಹೋಗಿರತಕ್ಕಂಥದ್ದು, ಅವನು ಹರಿಸ್ತಕ್ಕಂಥದ್ದು ಕೂಡ ಯಾವಾಗ ಕೂಡ ಸುಖ, ಸೌಖ್ಯ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಇರುವಂತ ಹರಿಸ್ತಕ್ಕಂತಹದ್ದು ದಿನ ಆಗಿರೋದು. ಅದಕ್ಕಾಗಿ 5 ದಿನಗಳ ಕಾಲ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಪ್ರೀತಿಯ ಬಂಧುಗಳೇ, ಸಂಪ್ರದಾಯ ಬಲಿಪಾಡ್ಯಮಿಗೆ ಮುಗಿಯುತ್ತೆ ಅನ್ಕೊಂಡ್ವಿ, ಆದ್ರೆ ಅದು ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ದಿನಾನು ಕೂಡ ಇದೆ ಅನ್ನುವಂಥದ್ದು. ಇನ್ನು ಪಟಾಕಿಗಳ ಬಗ್ಗೆ ಮಾತಾಡೋದಾದ್ರೆ, ಪಟಾಕಿಗಳು ಹೊಡೆಯೋದ್ರ ಕುರಿತಾಗಿ ಇದ್ರ ಬಗ್ಗೆ ಸ್ವಲ್ಪ ಅದೇ ಪಟಾಕಿಗಳು, ಅದೇ ಯಮದಂಶ ಅಂತ ನಾನು ಹೇಳ್ದೆ ಅಲ್ಲ, ಆಮೇಲೆ ಗಿವು ರಕ್ತ ಅಂತ ಕರೀತಾರೆ. ಅದು ಏನು ದುರ್ನಾತ, ತುಂಬಾ ಬ್ಯಾಡ್ ಸ್ಮೆಲ್ ಅದು. ಆ ಸ್ಮೆಲ್ಲು ನಮಗ್ ಕಂಡ್ರೇನೆ ಆಗಲ್ಲ, ಮೂಗು ಮುಚ್ಕೊಂಡು ಬರ್ತೀವಿ ಒಳಗಡೆ. ಸುವಾಸನೆ ಬಂದ್ರೆ ಬಾ ಎಷ್ಟು ಚೆನ್ನಾಗಿದೆ ಅಂತೀವಲ್ಲ, ಅದ್ ಬ್ಯಾಡ್ ಸ್ಮೆಲ್ ಅಂದ್ರೆ ನಮ್ಗೆ ಆಗಲ್ಲ. ಅಲ್ಲಿಂದ ನಾವು ಎದ್ದು ಬಂದ್ಬಿಡ್ತೀವಿ, ಜಾಗ ಬದಲಿಸ್ತೀವಿ. ಅಂತಂದ್ರೆ ನೆನ್ಪಿಟ್ಕೋಬೇಕು ನಾವ್ ಇದನ್ನೇ. ಈ ಯಮದಮಸ್ತ್ರ ಅಂತಂದ್ರೆ ಮುಂದೆ ಬರ್ತಕ್ಕಂಥ ನೋವುಗಳು, ಕಷ್ಟಗಳು ಬ್ಯಾಡ್ ಸ್ಮೆಲ್ ತರ ನಮ್ಗೊಂದು ಸಣ್ಣ ಸೂಚನೆ ಅದು. ಅದಕ್ಕಾಗಿ ಇದು ಬರಬಾರದು ಅಂತಂದ್ರೆ ಈ ಪಟಾಕಿನಲ್ಲಿ ಕೆಲವೊಂದನ್ನ ಹೇಗೆ ರಕ್ಷಣಾತ್ಮಕವಾಗಿ ಮಾಡಿರ್ತಾರೆ ಅಂತಂದ್ರೆ, ಆ ಮದ್ದು, ಸಿಡಿ ಮದ್ದು ಅಂತ ಏನ್ ಹಾಕಿರುತ್ತಾರೋ, ಈ ಗಾಳಿಯೊಂದಿಗೆ ಆಕಸ್ಮಿಕ ಆ ಯಮದಂಶ ಈ ಬಲಿಚಕ್ರವರ್ತಿ ಏನು ಪಾತಾಳಕ್ಕೆ ತುಳಿದಿರ್ತಾನೋ ಅವನದ್ದು ಸ್ವಲ್ಪ ಈ ಕಿವು ರಕ್ತ ಹೊರಗೆ ಬರ್ತಕ್ಕ ದಿನವಂತೆ ಇದು. ಇದು ಹೊರಗೆ ಬಂದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತವಂತೆ. ಆ ಕಿವು ರಕ್ತದ ಬ್ಯಾಡ ಕಣಗಳನ್ನ ಕಿಲ್ಲಿಂಗ್ ಮಾಡೋ ಶಕ್ತಿ ಈ ಪಟಾಕಿಯ ಮದ್ದು ಒಳಗಡೆ ಹಾಕಿರ್ತಾರಂತೆ. ಅದಕ್ಕೆ ಅದು ಹೊಗೆ ಬಂದ್ರೆ ಇದನ್ನ ಕಿಲ್ ಮಾಡುತ್ತೆ. ಈ ಸುರುಸುರು ಬತ್ತಿಯಿಂದ ಹಿಡಿದು ಆ ಪಟಾಕಿಗಳು ಹಾಕಿರ್ತಕ್ಕಂಥ ಮದ್ದು, ಅದು ಮರ್ತಿದ್ದೇನೆ ನಾನು. ಆ ತರಹದ್ದು ಪದಾರ್ಥಗಳು ಈಗ ನಾವು ನೋಡಿ ಚೆನ್ನಾಗಿ ಬೆಳೆಗಳಿರ್ತೀವಿ, ಆ ಬೆಳೆಗಳಲ್ಲಿ ಆ ಬೆಳೆಗಳು ತಿನ್ನುವಂಥ ಕೀಟಗಳು ಉತ್ಪತ್ತಿ ಆಗಿರ್ತವೆ. ಆ ಕೀಟನಾಶಕ ಮದ್ದನ್ನು ಹೊಡಿತಾರೆ, ಯಾಕೆ ಬೆಳೆನ ಉಳಿಸ್ಕೋಬೇಕಲ್ಲ. ಹಾಗೆ ಆ ಯಮದಂಶ ಹೊರಗೆ ಬರಬಾರ್ದು ಅಂತಂದ್ರೆ ಈ ಪಟಾಕಿ ಸದ್ದು ಮಾಡ್ಬೇಕಂತೆ. ಆಮೇಲೆ ಪಟಾಕಿ ಸದ್ದು ಮಾಡೋದ್ರಿಂದ ರಕ್ಷಣೆ ಮಾಡೋದ್ರ ಜೊತೆಗೆ ಮಹಾಲಕ್ಷ್ಮಿ ಆ ಶಬ್ದದಲ್ಲೂ ಇರ್ತಾಳಂತವಾಗ. ಅದೇ ಯಾರ ಮನೆ ಮುಂದೆಗಡೆ ಆ ಪುಟ್ಟ ಪುಟ್ಟ ಮಕ್ಕಳು ಖುಷಿಯನ್ನ ಹಂಚಲಿಕ್ಕೆ ಬರ್ತಾಗ ನೀವು ಸುರುಸುರು ಬತ್ತೆ ಏನೇನೇನು ಮಾಡ್ತೀರ, ಪಟಾಕಿ ಸದ್ದು ತುಂಬಾ ಇರಿಟೇಟ್, ತುಂಬಾ ಕಿರಿಕಿರಿ ಮಾಡಬಾರ್ದು. ಆ ತರಹದನ್ನ ಪಕ್ಕಕ್ಕಿಟ್ಟು ಸಣ್ಣದೊಂದು ಶಬ್ದ ಮಾಡತಕ್ಕಂತಹ ಪಟಾಕಿಯನ್ನು ಹಚ್ಚೋದರಿಂದಲೂ ಕೂಡ ಮಹಾಲಕ್ಷ್ಮಿ ಸಂತೋಷಯುಕ್ತಳಾಗ್ತಾಳಂತೆ, ಖುಷಿ ಪಡ್ತಾಳಂತೆ. ಹಾಗಾಗಿ ಮಹಾಲಕ್ಷ್ಮಿ ಮನೆಗೆ ಬರಬೇಕಾದ್ರೆ ನೋಡಿ ಎಲ್ಲಿಂದ ಎಲ್ಲೆಲ್ಲ ಹೇಳ್ತಾನೋ ತಿಳಿಸ್ತಾನ, ಅಷ್ಟೊಂದು ಖುಷಿಯನ್ನ ಕೊಡ್ತಕ್ಕಂಥದ್ದು ಈ ಪಟಾಕಿ. ಆಮೇಲೆ ಮನೆಯಲ್ಲಿ ಈ ತಿಥಿಗಳಲ್ಲಿ, ಈ ಹಬ್ಬಗಳಲ್ಲಿ ಗಲಾಟೆ ಮಾಡುವಂಥದ್ದು, ಬೈಕೊಳ್ಳೋದು, ಜಗಳ ಮಾಡೋದು, ಮತ್ತೊಬ್ಬರು ನಿಂದಿಸೋದು ಬೇಡ, ಸಲ್ಲದು. ಒಂದು ನೀವು ತಲೆಗೆ ಹಾಕೊಂಡ್ಬಿಡಿ. ನಿಮ್ಮನ್ನ ಯಾರೋ ದ್ವೇಷಿಸಿದ್ರು ಅನ್ಕೊಳ್ಳಿ, ನಿಮ್ಮನ್ನ ದ್ವೇಷಿಸಿದ್ರೆ ನೀವು ಅವರನ್ನ ದ್ವೇಷಿಸಬಾರದು. ಯಾಕೆ ಅಂದ್ರೆ ನಿಮ್ಮನ್ನ ಪ್ರೀತಿಸ್ತಾ ಇದಾರಲ್ಲ, ಆ ಪ್ರೀತಿಸೋದ್ರಲ್ಲೇ ನಿಮ್ಗೆ ಟೈಮ್ ತೊಳೆದಾಗ್ತಾ ಇದೆ. ಆ ದ್ವೇಷವ್ರನ್ನ ದ್ವೇಷಕ್ಕೆ ಟೈಮ್ ಇಲ್ಲ ನಿಮ್ಮ ಹತ್ರ. ಹಾಗೆ ಅಂದ್ಕೊಂಡು ಬಂದ್ಬಿಡಿ, ಸೈಡಿಗೆ ಬಂದ್ಬಿಡಿ ನೀವು. ಹಾಗೆ ಪ್ರೀತಿ, ವಾತ್ಸಲ್ಯ, ಕರುಣೆಯಿಂದ ನೀವೇನು ಮಾಡ್ತೀರೋ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾಳೆ. ಕರುಣೆ, ಪ್ರೀತಿ ಇದ್ದಾಗ ಹಣ, ಆರೋಗ್ಯ, ಐಶ್ವರ್ಯವನ್ನ ಆಗ ಕೊಡುತ್ತಾಳೆ. ಬಹುಶಃ ವರ್ಷದಲ್ಲಿ ಯಾವುದಾದ್ರೂ ಒಂದು ಹಬ್ಬ ಈ ದೀಪಗಳು ಇಡುವಂತ ಉದ್ದೇಶವೇ ಬಹಳ ಚೆನ್ನಾಗಿ ಹೇಳ್ತಾನೆ. ನೀವು ಮನೆಯಲ್ಲಿ ವರ್ಷ ಪೂರ್ತಿ ನೀವು ಬಾಗ್ಲಾಕಂಗಿಲ್ಲ. ನೀವು ಟ್ರಿಪ್ಗಳು ಹೋಗಿರ್ತೀರಿ, ಟೂರ್ ಹೊಡಿತೀರಿ, ಮಕ್ಕಳನ್ನ ಕರ್ಕೊಂಡು ಎಲ್ಲೆಲ್ಲ ಹೋಗಿರ್ತೀರೋ, ಅವತ್ತು ಸಾಯಂಕಾಲ ದೀಪ ಹಚ್ಚಿರಲ್ಲ. ನಿಮ್ಮ ಮನೆಯಲ್ಲಿ ಆ ಒಂದು ಮಹಾನುಭಾವನೆಗೆ ನೀವು ಇಟ್ಟಿರ್ತಕ್ಕಂಥ ಕಲಶಕ್ಕೆ ನೈವೇದ್ಯ ಇರಲ್ಲ. ನಿಮ್ ಭಾವನೆ, ಸಣ್ಣ ಮಗುನ ನೀವು ತೊಟ್ಲಲ್ಲಿ ಹಾಕ್ಬಿಟ್ಟು ಬೀಗ ಹಾಕೊಂಡು ಹೋಗ್ತೀರಾ? ಇಲ್ಲ, ಸಾಧ್ಯ ಇದೆಯಾ? ಹಾಗೆ ಅದು ದೋಷ. ಆಕ್ಚುಲಿ ನೀವ್ ಯಾರನ್ನ ಇಟ್ಟು ಹೋಗಿದ್ರು ಕೂಡ ದೋಷವೇ ಅದು, ನೀವು ನೇರವಾಗಿಲ್ಲ ಅಲ್ಲಿ. ಅದಕ್ಕಾಗಿ ಆ ದೋಷ ಕಳಿಬೇಕಾದ್ರೆ ಈ ದೀಪಾವಳಿ ಹಬ್ಬದ ದೀಪ ಇಡಬೇಕು. ನೀವು ದೇವ್ರ ನೈವೇದ್ಯ ಇಟ್ಟಿಲ್ಲ, ಆ ದೋಷ ಹೋಗ್ಬೇಕಂದ್ರೆ ನೀವು ದೀಪಾವಳಿ ಹಬ್ಬದ ದಿವಸ ದೀಪ ಇಡಬೇಕು. ನೀವು ಮನೆಯಲ್ಲಿ ಅಖಂಡವಾಗಿ ಜ್ಯೋತಿ ಉರಿಲೇಬೇಕು. ಯಾವತ್ತು ಹಾರೋಗಿದ 2 ದಿನ 3 ದಿನ ದೀಪ ಇಲ್ಲ, ಅದಕ್ಕಾಗಿ ಆ ದೋಷ ಹೋಗ್ಬೇಕಂದ್ರೆ ದೀಪ ಇಡ್ಬೇಕು ನೀವು ಇಲ್ಲಿ. ಹೀಗೆ ಹೇಳ್ತಾರೆ, ಇಷ್ಟುದ್ದ ಹೇಳ್ತಾನೆ. ಅದಕ್ಕಾಗಿ 365 ದಿನಗಳಲ್ಲಿ ನೀವು ಮಾಡಿರುವ ದೋಷಗಳನ್ನ ನೀಗಿಸ್ಕೊಳ್ಳಲಿಕ್ಕೆ, ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದಷ್ಟು ಮಾಪು ನಿಮಗೆ ಎಕ್ಸ್ಕ್ಯೂಸ್ ಕೊಡಬೇಕು ಅಂತಂದ್ರೆ ಬರ್ತಕ್ಕಂಥ ಈ ಹಬ್ಬ ನೀವು ಮಾಡಿರೋ ದೋಷಗಳನ್ನು ತಿದ್ದುಕೊಳ್ಳಲಿಕ್ಕೂ
ಪಾಪ ಪರಿಹಾರ ಮಾಡಿಕೊಳ್ಳಲಿಕ್ಕೂ ದೀಪಗಳು ಇಟ್ಟರೆ ಸಾಕಂತೆ. ದೀಪಾವಳಿ ಅಂತಂದ್ರೆ ಸಡಗರ, ಸಂಭ್ರಮ, ಸಂತೋಷ. ಹಬ್ಬ ಅಂದ್ರೆ ಆನಂದ. ನೋಡ, ಆನಂದದಿಂದ ಇರುವಂತ ವೇದ ಹೇಳಿದೆ, ಆನಂದವಾಗಿ ಜೀವಿಸುವಂತ ವೇದ ಹೇಳಿದೆ. ನಿನಗೇನ್ ಬೇಕು ಎಲ್ಲ ಕೊಟ್ಟಿದ್ದೇನೆ, ಭೂಮಿ ಮೇಲೆ ಪ್ರಕೃತಿಯಲ್ಲಿ ಎಲ್ಲ ಕೊಟ್ಟಿದ್ದೇನೆ, ನೋಡಿಕೊಂಡು ಆಸ್ವಾದಿಸು, ಆನಂದಿಸು ಅಂತ ಕೊಟ್ಟಿದೆ. ನಾವಿದನ್ನ ಏನನ್ನ ಮಾಡಿ ವಿಕೃತಿಯನ್ನು ಮೆರಿತಾ ಇದ್ವಿ. ಅದಕ್ಕಾಗಿ ಆಕಸ್ಮಿಕ ಆ ತಪ್ಪುಗಳು ಮಾಡಿದ್ದರೆ ನಮಗಿದು ಬೇಡ ಅಂತೇಳಿ ಕೃತಜ್ಞತೆಯನ್ನು ಹೇಳಿ ದೀಪಗಳನ್ನ ಇಡತಕ್ಕಂಥದ್ರ ಜೊತೆಗೆ ಈ ದೋಷಗಳು ಹೋಗಲಾಡಿಸ್ಕೋಬೇಕಲ್ಲ. ಈ ದೋಷಗಳು, ನೀವು ಅದೇ ಹೇಳಿದ್ದು, 3 ತಿಂಗಳು ಮಗುನ ನೀವು ಮನೆಯಲ್ಲಿ ಬಿಟ್ಟು ಬಾಗಿಲು ಹಾಕೊಂಡು 3 ದಿನ ಹೋಗ್ತೀರಾ? ನನಗೆ ಹೇಳಿ, ಇಲ್ಲ. ಹೇಗಿರುತ್ತೆ ತಾಯಿ ಕರಳು? ಹಾಗೆ ಭಕ್ತ ಮತ್ತು ಭಗವಂತನ ಸಂಬಂಧ ಇದೇ ಭಾವನೆ ಇರಬೇಕು. ಈ ಭಾವನೆಯಲ್ಲಿ ಇದ್ದು ವಿಧಿ ಇಲ್ಲ ಗುರುಗಳೇ, ಏನೋ ಆಗಿತ್ತು, ಹೊರಗಡೆ ಹೋಗಿದ್ದೀವಿ, ಯಾರ್ದೋ ಒಂದು ತೊಂದರೆ ಆಗಿತ್ತು ಹೋಗಿದ್ವಿ, ಅಥವಾ ಮಕ್ಕಳ ಕರ್ಕೊಂಡು ಮನೆ ಬಾಗಿಲು ಹಾಕೊಂಡು ಟ್ರಿಪ್ ಹೊಡೆದಿದ್ದೀವಿ, ಎಲ್ಲವೂ ದೋಷವೇ. ನೀವು ಮನೆ ಅಂತ ಮಾಡಿದ್ಮೇಲೆ ವಾಸ ಇರಲೇಬೇಕು, ದೀಪ ಇರಲೇಬೇಕು, ನೈವೇದ್ಯ ಇರಲೇಬೇಕು. ಒಂದು ದಿನವೂ ಮಿಸ್ ಮಾಡೋ ಹಾಗಿಲ್ಲ. ಹಾಗೆ ಆಗುತ್ತೆ ಮನುಷ್ಯ ಆದ್ಮೇಲೆ ಈ ಭೂಲೋಕದಲ್ಲಿ. ಅದಕ್ಕಾಗಿ ಸರಿದೂಗಿಸ್ಲಿಕ್ಕೆ ಬರ್ತಕ್ಕಂಥದ್ದು ಈ ಪರಿಹಾರದ ದೀಪಾವಳಿ ಹಬ್ಬ. ಇದನ್ನ ಮಾಡಿಕೊಂಡಾಗ ಆನಂದ ಇರುತ್ತೆ. ಆಮೇಲೆ ಏನೋ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಗೆ ಮತ್ಸರ ಭಾವನೆ ಇರುತ್ತೆ. ಆ ಹಬ್ಬ ಅದನ್ನ ಯಮದ್ವಿತೀಯ ದಿವಸ ಹೋದಾಗ ಅವಳಿಗೆ ಆಗ ಖುಷಿನೇ ಬೇರೆ. ನಿಮ್ಮ ಅಕ್ಕ ತಂಗಿಯರಿಗೆ ಮರ್ತು ಬಿಡಿ ಅವೆಲ್ಲ, ಹೋಗಿ ಬನ್ನಿ ಒಂದ್ ದಿವಸ, ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿ ಬಾಂಧವ ಕಲ್ಸ್ಕೊಡ್ತೀವಿ ಹಬ್ಬ ನಮ್ಗೆ. ಅದಕ್ಕಾಗಿ ಪ್ರೀತಿ ವಾತ್ಸಲ್ಯಗಳನ್ನ ನಮಗೆ ಸಮಾಗಮ ಮಾಡಿಕೊಡ್ತಕ್ಕಂತಹ ದಿನಗಳಿವು, ರಕ್ಷಣೆ ಕೊಡ್ತಕ್ಕಂತಹ ಹಬ್ಬಗಳಿವು. ಅದಕ್ಕಾಗಿ ನಿಮಗೆ ಹೇಗೆ ಗೋಚರ ಆಗುತ್ತೋ, ನಿಮ್ಮ ಸಂಪ್ರದಾಯಗಳು ಹೇಗಿರ್ತಾವೋ, ಒಟ್ಟಾರೆಯಾಗಿ ಮಕ್ಕಳನ್ನ ತೃಪ್ತಿಪಡಿಸ್ತಕ್ಕಂಥದ್ದು, ಮಕ್ಕಳನ್ನ ದೇವರನ್ನ ಕಾಣತಕ್ಕಂತಹ ಈ ಹಬ್ಬ ಪಟಾಕಿ ಕೊಡಿಸೋ ಮುಖಾಂತರ ಅವರಿಗೆ ಬಟ್ಟೆ ನೀವೇನು ಕೊಡಿಸ್ತಿರೋ ಅಂತಹ ದಿನ, ಗೋವುಗಳನ್ನ ಪೂಜಿಸ್ತಕ್ಕಂತಹ ದಿನ, ಇನ್ನ ರೈತರಿಗೆ ಏನಾದರೂ ಸಾಮಗ್ರಿ ಕೊಡಿಸ್ತಕ್ಕಂತಹ ಈ ಹಬ್ಬಗಳೆಲ್ಲ ನಮಗೆ ಗೋಚರ ಆಗ್ಬಿಡುತ್ತೆ. ದವಸ ಧಾನ್ಯಗಳನ್ನು ಅವರನ್ನು ತೆಗೆದುಕೊಂಡು ಮತ್ತೊಬ್ಬರಿಗೆ ದಾನ ಮಾಡಿದಾಗ ಅವನಿಗೆ ನೀವು ಹಣ ಕೊಟ್ಟಿರೋದೊಂದು ಖುಷಿ ಇರ್ತಕ್ಕ. ಈ ತರಹದ ಎಲ್ಲವೂ ಕೂಡ ಈ 5 ದಿನಗಳ ಕಾಲ ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು. ಖಂಡಿತ ಗುರುಗಳೇ, ಅಲ್ಲೇ ಒಂದು ಕಡೆ ನೀರು ತುಂಬೋದ್ರಿಂದ ಪ್ರಾರಂಭ ಮಾಡಿ ನಮ್ಗೆ ಧನ್ತ್ರಯೋದಶಿ ಹೇಗ್ ಮಾಡ್ಬೇಕು, ನರಕ ಚತುರ್ದಶಿಯ ವಿಶೇಷ ಏನು, ಅಮಾವಾಸ್ಯೆ ಪೂಜೆ, ಲಕ್ಷ್ಮೀನ್ ಹೇಗ್ ಬರ್ಮಾಡ್ಕೊಳ್ಳುವಂಥದ್ದು, ಅಭ್ಯಂಗ ಸ್ನಾನ ಎಂತ ವಿಶೇಷ, ಇವೆಲ್ಲವನ್ನೂ ಕೂಡ ನಮ್ಗೆ ತಿಳಿಸ್ಕೊಟ್ರಿ. ವಿಶೇಷವಾಗಿ ಗೋಪೂಜೆ, ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಕೋಪ, ದ್ವೇಷ, ಕದನಗಳು ಮಾಡಲೇಬಾರದು ಅಂತ ಹೇಳಿದ್ರಿ. ಇನ್ನ ಯಾವುದೇ ರೀತಿಯಾಗಿರುವಂತಹ ತಪ್ಪುಗಳನ್ನ ಮಾಡಿದ್ರೆ ದೀಪ ಹಚ್ಚೋದ್ರ ಮುಖಾಂತರ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಈ ಒಂದು ಹಬ್ಬದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂತಹ ಮಾಹಿತಿ. ಎಷ್ಟೋ ವಿಚಾರಗಳನ್ನ ನಿಮ್ಮ ಮಾತುಗಳ ಮುಖಾಂತರ ನಮ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯ್ತು. ಕೆಲವೊಂದು ಮಂತ್ರಗಳನ್ನ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ತಮ್ಗೆ ದೀಪಗಳ ಹಬ್ಬ, ದೀಪಾವಳಿ ಹಬ್ಬದ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ನಮಗೂ ಕೂಡ ತಾಯಿ ಧನ್ಯವಾದಗಳು ಗುರುಗಳೇ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ದೀಪಗಳ ಹಬ್ಬ, ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.